ಇನ್ನು ಇವತ್ತಿನ ದಿವಸನ ಈ ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ನಾವು ಈಗಾಗಲೇ ಇಲ್ಲಿ ಕಾರ್ಯಾಚರಣೆ ಚಾಲೂ ಮಾಡಿದ್ವಿ. ಆದರೆ ಅಧಿಕೃತವಾಗಿ ನಮ್ಮ ಕಚೇರಿ ಇಲ್ಲಿ ಪ್ರಾರಂಭ ಆಗಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಮೇನ್ ನಮ್ಮ ಈ ಒಂದು ರಾಷ್ಟ್ರೀಯ ಭ್ರಷ್ಟಾಚಾರ ನಿಗ್ರಹ ಮತ್ತು ಕಾರ್ಯಾಚರಣೆ ಸಮಿತಿ ದಿಲ್ಲಿ ಇದರ ಒಂದು ಇದು ಅಂದರೆ ಭ್ರಷ್ಟಾಚಾರ ಮುಕ್ತ ಭಾರತ ದೇಶ ಮಾಡ್ತಕ್ಕಂಥದ್ದು. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಬೇಕಾದಷ್ಟು ಭ್ರಷ್ಟಾಚಾರಗಳು. ಆದರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಯಾವುದು ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ, ಬರೀ ಸರ್ಕಾರ ಒಂದೇ ಆದರೆ ಆ ಕೆಲಸ ಆಗೋದಿಲ್ಲ. ನೀವು ತಿಳ್ಕೊಂಡಿದ್ದೀವಿ, ಪೊಲೀಸರಿದ್ದಾರೆ ಮಾಡ್ತಾರಲ್ಲ, ಲೋಕಾಯುಕ್ತರಿದ್ದಾರೆ, ಇಲ್ಲ, ಆ ರೀತಿ ಆಗೋದಿಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಆ ಸಾರ್ವಜನಿಕರ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಇನ್ನಿಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ರಾಮನಗರ ರಿಂಗ್ ರೋಡ್ನಲ್ಲಿ ಶಾಪ್ ನಂಬರ್ 4 ಪೂಜಾರಿ ಕಾಂಪ್ಲೆಕ್ಸ್ನಲ್ಲಿ ಕಚೇರಿ ಓಪನ್ ಆಗಿದೆ. ಇನ್ನು ನಮ್ಮ ಉದ್ದೇಶಗಳು ಏನಿವೆ ಅಂದರೆ ಒಂದು 13 ಉದ್ದೇಶಿವೆ. ಫಸ್ಟ್ ಆಫ್ ಆಲ್ ಇದ್ರದ್ದು ಕಾನೂನು, ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯ ಒದಗಿಸುವುದು, ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರ್ತಕ್ಕಂಥ ಭಯ ತೆಗೆದುಹಾಕೋದು, ಮಹಿಳೆಯರ ಮೇಲಿನ ದೌರ್ಜನ್ಯತೆ ಕಡೆಯೋದು, ಬಡವರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದು, ಪರಿಸರ ಮಾಲಿನ್ಯ ತಡೆಗಟ್ಟುವುದು, ಭ್ರಷ್ಟಾಚಾರವನ್ನು ತಡೆಯುವುದು ಅಥವಾ ನಿರ್ಮೂಲನೆ ಮಾಡುವುದು, ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವುದು, ಬಲಿಪಶುವಾದ ಜನರಿಗೆ, ಕೆಲವೊಂದು ಜನರು ಏನಾಗಿದೆ, ಅನ್ಯಾಯ ಆಗಿದೆ, ಆದರೆ ಸ್ಟೇಷನ್ಗೆ ಹೋದರೆ ಅವರು FIR ದಾಖಲೆ ಮಾಡ್ಕೊಳ್ತಾಯಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ಅಂಥದ್ರಲ್ಲಿ ನಾವು ಪ್ರಮುಖವಾಗಿ ಕೆಲಸ ಮಾಡ್ತಾಯಿದ್ವಿ. ಯಾಕೆ ಮಾಡ್ತಾಯಿಲ್ಲ, FIR ಮಾಡಿ ಆಮೇಲೆ ಏನಿದೆ ನೋಡ್ಕೊಳ್ಳೋಣ ಅಂಥ ಕೆಲಸ. ಸಂಚಾರಿ ನಿಯಮ ಪಾಲನೆ, ಅದರ ಜೊತೆ ರಾಷ್ಟ್ರೀಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಭ್ರಷ್ಟಾಚಾರಿ ಏನು ಮಾಡ್ತಾರೆ ಅವರ ಮುಖವಾಡವನ್ನು ಬಯಲಿಗೆ ಎಳೆದು ಅವರನ್ನೇನಪ್ಪ ಅಂದ್ರೆ ನಾವು RTI ಮೂಲಕ ನಾವು ತೋತೀವಿ. ಸುಮ್ಮನೆ ಏನೋ ಮಾಡಿದ್ರೆ ಯಾರಿಗೂ ಹಿಡಿದು ಮಾಡೋದಿಲ್ಲ. RTI ಹಾಕಿ ಅವರು ಅಧಿಕೃತ ಮಾಹಿತಿ ತಗೊಂಡು ಅವರ ಬೆನ್ನತ್ತಿ ಅವರನ್ನು ಮಾಡ್ತಾಯಿದ್ವಿ. ಈ ರೀತಿಯಾಗಿ ಎಲ್ಲ ತೊಂದರೆಗಳಿಂದ ಯಾವ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆಯೋ ಅವರು ಬಂದು ನಮ್ಮ ಕಚೇರಿಗೆ ಬಂದು ಅಹವಾಲು ಕೊಟ್ಬಿಟ್ರೆ